ನಿನ್ನೆ ಹೋಗಿ ಇದು ಮಾಡ್ಯಾರ ಸರ್ ಸಾಹೇಬರು ಎಲ್ಲ ಕೋಪರೇಷನ್ ಮಾಡಿ ಎರಡು ಪಾರ್ಟಿ ಸೈನ್ ಮಾಡಿ ಬಂದವ ಸಾಹೇಬ್ರು ಆಮೇಲೆ ಮತ್ತೆ ಬೆಳಿಗ್ಗೆ ಎಲ್ಲ ಇಶ್ಯೂ ಮಾಡ್ಯಾರ ಆದ್ರೆ ಏನು ಕಾನೂನು ಪ್ರಕಾರ ಏನು ಮಾಡೋದಿದ್ದೇವೆ ನಾವು ಪೊಲೀಸ್ ಅವರು ಮಾಡ್ತಾ ಇದ್ದಾರೋ ಮನೆ ಮತ್ತು ಏನು ಸುರಕ್ಷೆ ಅವ್ರಿಗೆ ಕೊಡಬೇಕು ಅದು ಪೊಲೀಸ್ಗೆ ಹೇಳಿ ಇವರಿಗೆ ಸುರಕ್ಷಾ ನ್ಯಾಯ ಸಿಗಬೇಕು ಅದು ಮಾಡ್ತಾ ಇದ್ದೇವೆ. ಏನು ಘಟನೆ ಹೇಳಿದ್ರು ತಮ್ಮದೇ ಹೇಳುತ್ತೆ ಇವರು ಯಾರು ಬಂತು ಅವ್ರಿಗೆ ಬೈದಾರಂತೆ ಮತ್ತು ಹೊರಕ್ಕೆ ತೊಗೊಂಡು ಬಂದಾರಂತೆ. ಡಿಸ್ರೋಬಿಂಗ್ತು ಏನಾಗಲಿಲ್ಲ ಇನ್ನೂ ತನಕ ಏನಾಗಲಿಲ್ಲ ಹಂಗೆ ಪ್ರಕಾರ. ಮತ್ತು ಏನಿದೆ ಪೊಲೀಸ್ ತನಿಖೆ ಮಾಡ್ತಾರೆ ಮತ್ತು ಅವ್ರಿಗೆ ನ್ಯಾಯ ಏನು ಸಿಗಬೇಕು ಅದು ನ್ಯಾಯ ಸಿಗ್ತೈತಿ. ಕೇಸ್ ವಾಪಸ್ ತಗೊಂತ ಒತ್ತಡ ಹಾಕ್ತಿದಾರಂತ ಇಲ್ಲ ನನ್ನ ಮುಂದೆ ಏನು ಹೇಳಿಲ್ಲ FIR ಆಗಿದೆ ಆಲ್ರೆಡಿ FIR ಆಗಿದೆ ತನಿಖೆ ನಡ್ತಾ ಇದೆ. ಒಂದರದೇ ತನಿಖೆ ಆಯ್ತು ನಂತರ ಎಲ್ಲ ಮುಂದೆ ಬರ್ತದೆ. ಆ ಕುಟುಂಬಕ್ಕೆ ರಕ್ಷಣೆ ಕೊಡ್ತೀರಾ ಸರ್? 100% ರಕ್ಷಣೆ ಕೊಡೋದು ಎಲ್ಲರಿಗೆ ಪೊಲೀಸ್ದು ಕರ್ತವ್ಯ ಇದೆ, ಅವ್ರು ಮಾಡ್ತಾರೆ. ಅದು ಬೇರೆ ಪ್ರಕರಣ, ಏನು ವಟಪೂರಿದಲ್ಲೇ ಆಗಿತ್ತು ಅದು ಬೇರೆ. ಇಲ್ಲೇ ಹಿಂಗೆ ಅನ್ರೋವಿಂಗ್ ಆಗೋದು ಇನ್ನೂ ತನಕ ಬಂದಿಲ್ಲ. ಅದು ತನಿಖೆ ಮಾಡಲಿ ಪೊಲೀಸ್ ಅವ್ರು ತನಿಖೆ ಮಾಡಲಿ. ಇಲ್ಲ ಯಾರು ಆರೋಪಿ ಅದಾರೋ ಅವ್ರಿಗೆ ಶಿಕ್ಷೆ ಸಿಗಬೇಕು, ಅದು ಮಾಡ್ತಾ ಇದ್ದಾರೋ ತನಿಖೆ ಆಗಲಿ. ಮೊದಲು ತನಿಖೆ ಆಗಲಿ. ಕಾಲೇಜ್ ಜನ ಹೇಳ್ತಾರೋ ಅವರ ವೈಯಕ್ತಿಕ ಆಗಿದೆ, ವ್ಯಕ್ತ ಮಾಡಿದ್ದಾರೆ. ಅದು ತನಿಖೆ ಆಗಬೇಕು. ಘಟನೆ ಆಗಿದೆ, ಜಗಳ ಆಗಿದೆ, ಅದು ವಿಡಿಯೋಗೂ ಬಂದಾವ, ಜಗಳದ್ದು ಆಗಿದೆ. ಅದು ಅವ್ರಿಗೆ ನ್ಯಾಯ ಸಿಗಬೇಕು, ಅದು ನ್ಯಾಯ ಸಿಗಬೇಕು. ಆ ಥರದಲ್ಲಿ ಎರಡು ಪ್ರಶ್ನೆ ಇಲ್ಲ. ಪೊಲೀಸರ ಜೊತೆಗೆ ಮಾತಾಡಿದ್ದೀನಿ ನಾನು, ಪೊಲೀಸ್ಗೆ ಕೇಳಿದ್ದೀನಿ. ಅವರು FIR ಆಲ್ರೆಡಿ ಮಾಡಿದ್ದಾರೋ. ನಿನ್ನೆ ಎರಡು ಪಾರ್ಟಿ ಬಂದು ಕಾಂಪ್ರಮೈಸು ಆಗಿತ್ತಂದ್ರೆ ಹೇಳಿದ್ರು ಅವರು. ಅದೇನಿದೆ ತನಿಖೆ ಆಗಲಿ ಫುಲ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.